ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೀನಿ. ಈಗ ಯಾಕೆ ಜಗಳ ಮಾಡಿದ್ದೀನಿ ಯೋಚನೆ ಮಾಡಿ. ಈಗ ನಾವೊಬ್ಬ ಕಾಮನ್ ಮ್ಯಾನು. ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸು ಅಂತ ಕೇಳಿದಾಗ 2 ವರ್ಷ ಬಿಟ್ಟು ಕೊಡಿಸಿದ್ರು. ಅದು ಸೆಕೆಂಡ್ ಹ್ಯಾಂಡ್ 800 ರೂಪಾಯಿ ಸೈಕಲ್. ಕಾಲೇಜಲ್ಲಿ ಇದ್ದಾಗ ಬೈಕ್ ಫಸ್ಟ್ ಇಯರ್ PUC ಕೇಳಿದ್ರೆ ಫೈನಲ್ BCom ಕೊಡಿಸಿದ್ರು. ಯಾಕೆಂದರೆ ನಮ್ಮಪ್ಪ ಒಬ್ಬ ನಾರ್ಮಲ್ ಮನುಷ್ಯ 10,000 15,000 20,000 ಸಂಬಳ ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಸರ್ಕಾರಕ್ಕೆ ITRನ ಫೈಲ್ ಮಾಡಿ ಬದುಕ್ತದಂತಹ ಮನುಷ್ಯ. ಆದರೆ ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇದ್ದಂತಹ ರಾಜಕಾರಣಿಗಳ ಮಕ್ಕಳು BMW ಫೆರಾರಿಲಿ ಬರೋರು. ಅದು ದುಡ್ಡು ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ನಾವು ಅನ್ಕೋತಾ ಇದ್ವಿ, ಇವರೆಲ್ಲ ಇಷ್ಟೊಂದು ಇವರಪ್ಪ ಇಷ್ಟೊಂದೆಲ್ಲ ಹೆಂಗೆ ದುಡಿದ್ರು, ನಮ್ಮಪ್ಪ ಯಾಕೆ ದುಡಿತಾರ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ತಾಯಿಲ್ಲ ಈ ಥರ ಗಾಡಿಗಳು ಈ ಥರ ಅಂತ. ಇವತ್ತು ಅರ್ಥ ಆಗ್ತಾಯಿದೆ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂದರೆ ಅವ್ನು ನ್ಯಾಯವಾಗಿ ದುಡಿದವರು. ಅನ್ಯಾಯ ದುಡ್ಡಲ್ಲಿ ಯಾರು ಬೇಕೋ ಗಾಡಿ ಇಳಿಸ್ಬೋದು, ಅದೆಲ್ಲ ನಮ್ಮ ಗಾಡಿಗಳು. ಈಗ ಯುರೋಪ್ ಕಂಡದವರು ಭಾರತ ದೇಶಕ್ಕೆ ಕೊಳ್ಳೆ ಹೊಡೆದು ಕೊಯ್ನೂರು ಡೈಮಂಡಿಂದ ಹಿಡಿದು UK ಎಲ್ಲ ನಮ್ಮದೇ ದೋಚಿ ಇಡೀ ವರ್ಲ್ಡನ್ನ ದೋಚಿ ತಮ್ಮ ದೇಶವನ್ನು ಸಾಹುಕಾರ ದೇಶ ಮಾಡಿಕೊಂಡ್ರು. ಅವ್ರು ಸಾಹುಕಾರಲ್ಲ, ಲೂಟಿಕೋರವರು.